ಬೀಳಗಿಯಲ್ಲಿ ಕಾನಿಪ ಧ್ವನಿಯಿಂದ ಪತ್ರಿಕಾ ದಿನಾಚರಣೆ, ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಗೌರವ ಸನ್ಮಾನ, ಸಾಂವಿಧಾನಿಕ ಮಾನ್ಯತೆ, ಪತ್ರಿಕಾ ರಂಗದ ಮೆರುಗು, ಪತ್ರಕರ್ತರ ರಕ್ಷಣೆ ಸಾಮಾಜಿಕ ಜವಾಬ್ದಾರಿ ಕೂಡ ಹೌದು. ಪತ್ರಿಕಾ ಮಾಧ್ಯಮ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂದು ಬಾಗಲಕೋಟೆಯಲ್ಲಿ TV5 ನಿರೂಪಕ ಸಂತೋಷ್ ರಾಠೋಡ್ ಹೇಳಿದ್ದಾರೆ. ಬಾಗಲಕೋಟೆಯ ಬೆಳಗ್ಗೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇವತ್ತು ಅನೇಕ ಕಾನೂನುಗಳು ಜಾರಿಯಲ್ಲಿ ಇದೆ. ರಾಜಕಾರಣಿಗಳಿಗಾಗಿ ವಿಶೇಷ ನ್ಯಾಯಾಲಯ, ಬೇರೆ ಬೇರೆ ಯಾವುದೇ ರಂಗಕ್ಕೂ ಕೂಡ ತೆಗೆದುಕೊಂಡ್ರು ಪ್ರತಿಯೊಬ್ಬರಿಗೂ ಕಾನೂನುಗಳಿದೆ. ಹಾಗಾದ್ರೆ ಪತ್ರಿಕಾ ಮಾಧ್ಯಮ ರಂಗದಲ್ಲಿ ಕೆಲಸ ಮಾಡುವಂತವರಿಗೆ ರಕ್ಷಣೆ ಮಾಡೋದಕ್ಕೆ ಯಾವುದಾದ್ರೂ ಕಾನೂನು ಇದೆಯಾ? ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಆರ್ಟಿಕಲ್ 19 ಕೊಟ್ಟು ಅದರ ಪ್ರಾತಿನಿಧ್ಯ ಬಲಗೊಳಿಸದಿದ್ರೆ ನಾವು ಯಾರು ಕೂಡ ಸ್ವತಂತ್ರರಾಗಿ ಮಾತನಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರು. ಒಂದು ನ್ಯಾಯಾಲಯ, ಕೋರ್ಟ್, ಅದೇ ರೀತಿಯಾಗಿ ಅವರಿಗಾಗಿ ಒಂದು ಕಾನೂನು. ಇನ್ನು ಬೇರೆ ಬೇರೆ ಯಾವುದೇ ರಂಗಕ್ಕೆ ತೆಗೆದುಕೊಂಡ್ರು ಪ್ರತಿಯೊಬ್ಬರಿಗೂ ಕೂಡ ಕಾನೂನುಗಳಿದ್ದಾವೆ. ಮೊನ್ನೆ ತಾನೇ ನಾವು ನೋಡ್ತಾ ಇದ್ವಿ, ವಕೀಲರ ರಕ್ಷಣೆಗೆ ಅಂತ ಒಂದು ಹೊಸ ಕಾನೂನು ಕರ್ನಾಟಕದಲ್ಲಿ ಪಾಸ್ ಆಗ್ತಾ ಇದೆ. ಹಾಗಾದ್ರೆ ಪತ್ರಿಕೆ ರಂಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪತ್ರಕರ್ತರು, ಅದೇ ರೀತಿಯಾಗಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಏನು ಮಾಧ್ಯಮ ಮಿತ್ರರಿದ್ದಾರೆ, ಅವರ ರಕ್ಷಣೆಗೆ ಯಾವುದಾದ್ರೂ ಕಾನೂನು ಇದೆಯಾ? ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದ್ರೂ ಸಂವಿಧಾನ ರಚನೆ ಮಾಡಿ ಆರ್ಟಿಕಲ್ 19 ಏನಾದ್ರೂ ಕೊಟ್ಟು ಅದಕ್ಕೆ ಪ್ರಾತಿನಿಧ್ಯತೆಯನ್ನು ಕೊಟ್ಟು ನಮ್ಮ ಧ್ವನಿಯನ್ನು ಬಲಗೊಳಿಸದೇ ಇದ್ದಿದ್ರೆ ಬಹುಶಃ ಇವತ್ತು ನಾವು ಯಾರು ಕೂಡ ಸ್ವತಂತ್ರರಾಗಿ ಮಾತನಾಡೋದಕ್ಕೆ, ಅದೇ ರೀತಿಯಾಗಿ ನಮ್ಮನ್ನ ಆಳ್ತಾ ಇರುವಂತಹ ಜನಪ್ರತಿನಿಧಿಗಳು ಎಲ್ರಿಗೂ ಕೂಡ ಕನ್ನಡಿ ಹಿಡಿಯೋದಕ್ಕೆ ಬಹುಶಃ ಸಾಧ್ಯ ಆಗದೇ ಇರುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ, ಮಾಧ್ಯಮ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವಂತಹ ಪತ್ರಕರ್ತರು ಯಾರಿದ್ದಾರೆ, ಅದೇ ರೀತಿಯಾಗಿ ಯಾರ್ಯಾರು ಜನಸಾಮಾನ್ಯರು ಯಾರ್ಯಾರು ತಮ್ಮ ಧ್ವನಿಯನ್ನ ಬಲಗೊಳಿಸೋದಕ್ಕೆ ಅಂತ ಸಂಘಟನೆಗಳನ್ನ ಮಾಡ್ತಾರೆ. ಪ್ರತಿಯೊಂದು ಸಂಘಟನೆಗಳು ಪತ್ರಿಕೋದ್ಯಮಗಳೇನಿದ್ದಾವೆ, ಮಾಧ್ಯಮಗಳೇನಿದ್ದಾವೆ, ಇದೆಲ್ಲವನ್ನೂ ಕೂಡ ನಿಯಂತ್ರಣ ಮಾಡೋದಕ್ಕೆ, ಹತ್ತಿಕ್ಕೋದಕ್ಕೆ, ಅದನ್ನ ಒಂದು ಪರಿಧಿಯಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ, ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ ಅನೇಕ ಕಾನೂನುಗಳಾಗಿದ್ದಾವೆ. 2024ಕ್ಕೆ ಈಗಲೂ ಕೂಡ ಒಂದು ಹೊಸ ಕಾನೂನು ಬರ್ಲಿಕ್ಕೆ ಹೋಗ್ತಾ ಇದೆ ಕೇಂದ್ರ ಸರ್ಕಾರದಲ್ಲಿ. ಒಂದು ವೇಳೆ ಹಾಗಾಗಿದ್ದೇ ಆದ್ರೆ ಪತ್ರಿಕೋದ್ಯಮದಲ್ಲಿ ಯಾರ್ಯಾರು ಪತ್ರಿಕಾ ರಂಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲರ ಧ್ವನಿಯನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಈ ರೀತಿಯದ್ದು ಯಾವುದೇ ಕಾರಣಕ್ಕೂ ಕೂಡ ಆಗಬಾರದು. ಇನ್ನು ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿಯಾಗಿ ಹೇಳಿದ್ರು, ಶಿಕ್ಷಿತರಾಗಿ, ಆಂದೋಲನ ಜೀವಿಗಳಾಗಿ, ಅದೇ ರೀತಿಯಾಗಿ ಎಲ್ಲರೂ ಕೂಡ ಸಂಘಟಿತರಾಗಿ ಎನ್ನುವಂತಹ ಮಾತನ್ನ ಏನ್ ಹೇಳಿದ್ರು, ಎಲ್ಲರೂ ಕೂಡ ಅದನ್ನ ಇವತ್ತು ಅರ್ಥ ಮಾಡಿಕೊಂಡು ಪತ್ರಕರ್ತರ ಧ್ವನಿಯನ್ನ ಬಲಗೊಳಿಸುವುದಕ್ಕೆ ಇವತ್ತು ಜನರೂ ಕೂಡ ಎದ್ದು ಬರಬೇಕಾಗಿದೆ. ಯಾವ ಕಾರಣಕ್ಕಾಗಿ ಪತ್ರಕರ್ತರ ಧ್ವನಿಯನ್ನ ನಿಯಂತ್ರಣ ಮಾಡಲಾಗುತ್ತೆ? ಯಾವ ಕಾರಣಕ್ಕಾಗಿ ಮಾಡಲಾಗುತ್ತೆ? ಪ್ರಶ್ನೆ ಮಾಡೋರೆ ನೀವಲ್ವಾ? ಪ್ರಶ್ನೆ ಮಾಡೋರೆ ನೀವು. ಯಾವ ರಾಜಕಾರಣಿಗಳಿದ್ದಾರೆ ಆ ರಾಜಕಾರಣಿಗಳಿಗೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ನಿಮ್ಮ ಸುಪ್ರೀಂ ಲೀಡರ್. ನೀವು ಯಾರ್ಯಾರು ಈ ದೇಶದಲ್ಲಿ ಪ್ರಜೆಗಳಿದ್ದಾರೆ ಆ ಪ್ರಜೆಗಳ ಸೇವಕರು ಅಂತ ಹೇಳಿ ಕನ್ನಡಿ ಹಿಡಿಯುವಂತಹ ಕೆಲಸವನ್ನ ಮಾಡೋರು ಯಾರಾದ್ರೂ ಇದ್ರೆ ಅದು ಮಾಧ್ಯಮ ಪತ್ರಿಕಾ ರಂಗದಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ಪತ್ರಕರ್ತರು. ಇದೇ ಕಾರಣಕ್ಕಾಗಿ ಅವರನ್ನ ನಿಯಂತ್ರಣ ಮಾಡುವಂತಹ ಕೆಲಸವನ್ನ ಈ ದೇಶದಲ್ಲಿ ಮಾಡಲಾಗ್ತಾ ಇದೆ. ಹೌದು, ಇವತ್ತು ಒಂದು ವಿಷಯವನ್ನು ನಾವು ಒಪ್ಕೊಳ್ಬೇಕಾಗಿದೆ, ನಾವೆಲ್ಲರೂ ಕೂಡ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ಪತ್ರಿಕಾ ರಂಗದಲ್ಲಿ ನಾವೆಲ್ಲರೂ ಕೂಡ ಕೂಲಿ ಕಾರ್ಮಿಕರು. ಅಷ್ಟರ ಮಟ್ಟಿಗೆ ನಾವು ನಮ್ಮ ಪತ್ರಕರ್ತರ ಒಂದು ಜೀವನ ಹೀನ ಪರಿಸ್ಥಿತಿಗೆ ತಲುಪ್ತಾ ಇದೆ ಅನ್ನುವಂಥದ್ದನ್ನ ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಒಂದು ಕೂಲಿ ಕೆಲಸವನ್ನ ಮಾಡ್ತಾನು ಕೂಡ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸುವಂತಹ ಕೂಲಿ ಕಾರ್ಮಿಕರು ಅನ್ನುವಂಥದ್ದನ್ನು ಕೂಡ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಧ್ವನಿಯನ್ನ ಬಲಪಡಿಸುವಂತಹ ಕೂಲಿ ಕಾರ್ಮಿಕರು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಅದೇ ರೀತಿಯಾಗಿ ನಿರಂತರವಾಗಿ ನಾನು ಕೆಲವು ವಿಷಯಗಳನ್ನ ಇವತ್ತು ನಿಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ನೋಡಿ. ಮೊದಲು 1876ರಲ್ಲಿ ಗ್ರಹಂ ಬೆಲ್ ಅವರು ಒಂದು ಟೆಲಿಫೋನ್ ಅನ್ನ ಕಂಡುಹಿಡಿತಾರೆ, ಇಡೀ ವಿಶ್ವಕ್ಕೆ ಪರಿಚಯ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಟೇಬಲ್ ಅಷ್ಟು ದೊಡ್ಡದಾಗಿರುವಂತಹ ಟೆಲಿಫೋನ್, ರಿಸೀವರ್ ಬೇರೆ, ಅದೇ ರೀತಿಯಾಗಿ ಟೆಲಿಫೋನ್ ಅಲ್ಲಿ ಮಾತನಾಡುವಂತಹ ಸ್ಪೀಕರ್ ಬೇರೆ ಇರ್ತಾ ಇತ್ತು, ಮೈಕ್ಗೆ ಒಂದೇ ಸಪರೇಟ್ ಆಗಿರುವಂತಹ ಸಿಸ್ಟಮ್, ಇದೆಲ್ಲ ಕೂಡಿ ಒಂದು ಟೇಬಲ್ ಅಷ್ಟು ದೊಡ್ಡದಾಗಿರುವಂತಹ ಟೆಲಿಫೋನ್ಗೆ ನಾವು ಖುಷಿ ಪಟ್ಬಿಡ್ಬೇಕಾಗಿತ್ತ? ಟೆಲಿಫೋನ್ ಸಾಕಪ್ಪ, ಇವತ್ತು ನಾವೆಲ್ಲರೂ ಎಲ್ಲೋ ಒಂದು ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಕೂತಿರೋ ಒಂದು ವ್ಯಕ್ತಿಗಾಗಿ ನಾವು ಮಾತನಾಡೋದಕ್ಕೆ ಅಂತ ಟೆಲಿಫೋನ್ ಕಂಡು ಹಿಡಿದು ಬಿಟ್ಟಿದ್ದೀವಿ, ಅಲ್ಲಿಗೆ ಸಾಕಾಗಿತ್ತ? ಅಲ್ಲಿಗೆ ಆ ವಿಜ್ಞಾನಿಗಳು ಸುಮ್ಮನೆ ಕೂತ್ಬಿಟ್ಟಿದ್ರೆ ಇವತ್ತು ಈ ಮೊಬೈಲ್ ಫೋನ್ ಇದೆ ಏನಿದೆ
ಈ ಮೊಬೈಲ್ ಫೋನ್ ರೂಪದಲ್ಲಿ ನಮ್ಮ ಕೈಯಲ್ಲಿ ಬಂದು ಇಡೀ ಜಗತ್ತು ನಮ್ಮ ಕೈಯಲ್ಲಿ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಹಾಗಾದ್ರೆ ಹೇಗಾಯ್ತಿದೆಲ್ಲ? ವಿಜ್ಞಾನಿಗಳು ಏನ್ ಮಾಡಿದ್ರು ಅಂತಂದ್ರೆ ಪ್ರಶ್ನೆ ಮಾಡಿದ್ರು. ಫಸ್ಟ್ ಅವ್ರಿಗೆ ಯಾವ ಸಿದ್ಧಾಂತಗಳಿದ್ವು, ಯಾವ ತಂತ್ರಜ್ಞಾನಗಳಿದ್ವು, ಅದಕ್ಕೆ ಸವಾಲೆಸುವಂತಹ ಕೆಲಸವನ್ನ ಮಾಡಿದ್ರು. ಅದನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದರ ಸಮಸ್ಯೆಗಳೇನಿತ್ತು ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತಹ ಕೆಲಸವನ್ನ ಅವ್ರು ಮಾಡಿದ್ರು. ಆಗ ಸ್ಮಾರ್ಟ್ ಫೋನ್ ಆಗಿ ನಮ್ಮ ಕೈಯಲ್ಲಿ ಬಂತು. ಆದ್ರೆ ಇವತ್ತೇನಾಗ್ತಾ ಇದೆ ಅಂತಂದ್ರೆ ಪ್ರಶ್ನೆ ಮಾಡಿದ್ರೆ ನೀವು ವಿರೋಧಿಗಳು, ಪ್ರಶ್ನೆ ಮಾಡಿದ್ರೆ ನೀವು ರಾಜಕಾರಣಿಗಳ ವಿರೋಧಿಗಳು. ಅದೇ ಕಾರಣಕ್ಕೆ ಆಗಲೇ ನಾವು ಸಿದ್ದಪ್ಪ ಅವರ ಮಾತನ್ನ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ರಾಜಕಾರಣಿಗಳು ನಿಮ್ಮನ್ನ ಒಂದಾಗೋದಕ್ಕೆ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಜಾತಿ, ಧರ್ಮ, ಭಾಷೆ, ಗಡಿಯ ಆಧಾರದಲ್ಲಿ ನಿಮ್ಮನ್ನ ವಿಭಜನೆ ಮಾಡೋದಕ್ಕೆ ಅಂತ ರಾಜಕಾರಣಿಗಳು ತುದಿಗಾಲಲ್ಲಿ ನಿಂತಿರ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ಯುನೈಟ್ ಆಗೋದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಆ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಹಕ್ಕುಗಳು ಏನು, ಈ ರಾಜಕಾರಣಿಗಳು ಯಾರಿದ್ದಾರೆ ಇವರೆಲ್ಲರೂ ಕೂಡ ನಮ್ಮ ಸೇವಕರು ಅನ್ನುವಂತಹ ಒಂದು ಪರಿಕಲ್ಪನೆ ಇದೆಯಲ್ಲ, ಆ ಪರಿಕಲ್ಪನೆ ಹೋಗ್ಬಿಡುತ್ತೆ. ನಿಮ್ಮನ್ನ ಒಡೆದು ನಿಮ್ಮನ್ನ ಏಕಾಂಗಿಯಾಗಿ ನೋಡುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾರೆ. ಒಬ್ಬ ಪತ್ರಕರ್ತ ಇವತ್ತು ಆ ವ್ಯವಸ್ಥೆಯನ್ನ ಎದುರು ಹಾಕೊಂಡು, ಒಬ್ಬ ರಾಜಕಾರಣಿ, ಅದೇ ರೀತಿಯಾಗಿ ಅಧಿಕಾರಿ ವಲಯ, ಇವರೆಲ್ಲರನ್ನ ಎದುರುಗಡೆ ಹಾಕೊಂಡು ಇವತ್ತು ಪ್ರಜೆಗಳ ಧ್ವನಿಯಾಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದೇ ಒಂದು ಪತ್ರಕರ್ತರು ಇವತ್ತು ಧ್ವನಿ ಇಲ್ಲದೆ ಇರುವಂತಹ ಪರಿಸ್ಥಿತಿಗೆ ತಲುಪ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಧ್ವನಿಯನ್ನ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ ಅನ್ನುವಂತಹ ಮಾತನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಇನ್ನು ಯಾವುದೇ ಕಾರಣಕ್ಕೂ ಪತ್ರಕರ್ತರು ಯಾವತ್ತೂ ಕೂಡ ರಾಜಕಾರಣಿಗಳ ಮುಖವಾಡವನ್ನ ಧರಿಸಬಾರದು. ಒಂದು ವೇಳೆ ರಾಜಕಾರಣಿಗಳ ಮುಖವಾಡವನ್ನ ಆತ ಧರಿಸಿದ್ದೇ ಆದ್ರೆ ಅಲ್ಲಿಗೆ ಆತನ ಎಲ್ಲ ಹಕ್ಕುಗಳನ್ನು ಕೂಡ ಆತ ಶರಣಾಗಿಸಿದಂತೆ. ಯಾರಿಗೂ ಕೂಡ ಪ್ರಶ್ನೆ ಮಾಡುವಂತಹ ಒಂದು ನೈತಿಕ ಮೌಲ್ಯ ಅದು ಸಂಪೂರ್ಣವಾಗಿ ಆತ ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಇವತ್ತು ದೇಶದಲ್ಲಿ ನಾನು ನೋಡ್ತಾ ಹೋಗ್ತಾ ಇದೆ ಪರಿಸ್ಥಿತಿ ಯಾವ ರೀತಿಯಾಗಿ ನಿರ್ಮಾಣ ಆಗಿದೆ. ನಾವು ಹೇಳ್ತಾ ಇದೀವಿ ಎಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹೆಸರು ಮಾಡ್ತಾ ಇದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಹೆಸರು ತುಂಬಾ ಒಳ್ಳೇದಾಗ್ತಾ ಇದೆ, ಅದು ಇದು ಅಂತ ಸಾಕಷ್ಟು ಮಾತನಾಡ್ತಾ ಇದೀವಿ. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಜವಾಗ್ಲೂ ಆ ರೀತಿ ಆಗಿದೆಯಾ? ಈ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದಾಗ ಮೊಟ್ಟ ಮೊದಲ ಬಾರಿಗೆ ನಾನು ಹೇಳುವಂಥದ್ದು, ಪತ್ರಿಕಾ ಸ್ವಾತಂತ್ರ್ಯ ಅನ್ನುವಂತಹ ಒಂದು ಮಾರ್ಗಸೂಚಿ ಏನು ಬರುತ್ತೆ, ಸೂಚ್ಯಂಕ ಏನು ಬರುತ್ತೆ, 180 ದೇಶಗಳಲ್ಲಿ ನಾವು 161ನೇ ಸ್ಥಾನಕ್ಕೆ ಬಂದಿದ್ದೀವಿ. ಇದು ಹೆಮ್ಮೆ ಪಡುವಂತಹ ವಿಷಯ ಅಲ್ಲ. ನಾವು ಇವತ್ತು ನಮ್ಮ ಆತ್ಮಾವಲೋಕನೆ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಇದು. ಕೇವಲ ಇದಿಷ್ಟೇ ಅಲ್ಲ, ನಮ್ಮ ದೇಶ ಎಷ್ಟರ ಮಟ್ಟಿಗೆ ದುರ್ಬಲವಾಗ್ತಾ ಹೋಗ್ತಾ ಇದೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಇವತ್ತು ಪೋಷಕಾಂಶಗಳ ಕೊರತೆಯಿಂದ ಬಳಲ್ತಾ ಇರುವಂತಹ ಮಕ್ಕಳೇನಿದ್ದಾರೆ, ಆ ಮಕ್ಕಳ ಒಂದು ಪರಿಸ್ಥಿತಿಯನ್ನು ನೀವು ನೋಡಿ, ದೇಶ ಯಾವಾಗ ಸುಭದ್ರ